ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡೋದು. ಇವತ್ತು ಬಂದು ನಿಮಗೆ ಗೃಹಲಕ್ಷ್ಮಿಯ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಗೃಹಲಕ್ಷ್ಮಿ ಬಗ್ಗೆ ಏನೇನು ಅಪ್ಡೇಟ್ ಬಿಟ್ಟಿದ್ದಾರೆ, ಹಾಗೆ ಅನ್ನಭಾಗ್ಯದು ರೇಷನ್ ಕಾರ್ಡ್, ಮತ್ತು ನಿಮಗೆ RBI ಬ್ಯಾಂಕಿಂದ ಏನೇನು ಸೌಲಭ್ಯ ಆಗಿರ್ಬೋದು, ಹಾಗೆ ನಿಮಗೆ ಚಿನ್ನ ಬೆಳ್ಳಿ ದರದ ಬಗ್ಗೆ ಆಗಲಿ ನಿಮಗೆ ಇನ್ಫಾರ್ಮೇಷನ್ ನಾನು ಕೊಡ್ತಾನೆ ಇರ್ತೀನಿ. ನೀವು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಅಪ್ಡೇಟನ್ನು ಕೊಡೋಣ. ಏನು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟು, ನಿಮ್ಗೆ ಏನು 25 ಆಗಿರ್ಬೋದು, 26 ಏನು ಕಂತಿನದು ಹಣ ಬಂದಿಲ್ಲ ಅಂತ ಯಾರೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಓಕೆನಾ. ಆಲ್ರೆಡಿ ನಿಮಗೆ ಶಿವರಾತ್ರಿ ಒಳಗಡೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟಿದೆ. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ನಿಮಗೆ ಶಿವರಾತ್ರಿ ಹಬ್ಬದ ಮುಂಚೆ ನಿಮಗೆ ಅಕೌಂಟು ಬಂದಿರುತ್ತೆ. ಯಾರಿಗೆಲ್ಲ ಬಂದಿದೆ ಮೆಸೇಜ್ ಮಾಡಿ, ಯಾರಿಗೆಲ್ಲ ಬಂದಿಲ್ಲ ಕಮೆಂಟ್ ಹಾಕಿ. ಅನ್ನೋದ್ರ ಜೊತೆಗೆ ನೀವು ಇನ್ನೊಂದು ರೂಲ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ ಕಡ್ಡಾಯವಾಗಿ. ಇದು ಸಿದ್ದರಾಮಯ್ಯ ಸರ್ ಅವರು ಹೇಳಿಕೆ ಕೊಟ್ಟಿರೋ ಅಂಥದ್ದು, ಎಲ್ಲ ರಾಜ್ಯ ಸರ್ಕಾರದಿಂದ ಬಂದಿರೋಂಥ ಆದೇಶನೇ ಅಂತಲೇ ಹೇಳ್ಬೋದು. ಏನದು ಜೀವಿತ ಪ್ರಮಾಣ ಪತ್ರ. ನೀವು ಜೀವಿತ ಪ್ರಮಾಣ ಪತ್ರನ ನೀವು ಮಾಡಿಸ್ಲೇಬೇಕಾಗತ್ತೆ. ಹಾಗಿದ್ರೆ ನಮಗೆ ಹಣ ಬರಲ್ವಾ ಅಂತ ಕೇಳ್ಬೋದು. ನಿಜವಾಗ್ಲೂ ಹಣ ಬರಲ್ಲ. ಯಾಕೆ ಅಂತ ಅಂದರೆ, ಎಷ್ಟೋ ಜನ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ, ಎಷ್ಟೋ ಜನ ಅಂದರೆ ಮರಣ ಹೊಂದಿರ್ತಾರೆ, ಅದು ಅವರ ಅಕೌಂಟಿಗೂ ಕೂಡ ಹೋಗ್ತಿದೆ. ಅಂದರೆ ಎಷ್ಟೋ ಅಮೌಂಟು ಲಾಸ್ ಆಗ್ತಿದೆ ಗೌರ್ಮೆಂಟ್ಗೆ ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿರೋ ಅಂಥದ್ದು. ಈ ಥರ ಇರುವಾಗ ಪ್ರಮಾಣ ಪತ್ರ ಅಂದರೆ ಜೀವಿತ ಪ್ರಮಾಣ ಪತ್ರನ ನೀವು ಮಾಡಿಸ್ಲೇಬೇಕಾಗುತ್ತೆ. ನೀವು ಅದನ್ನು ಎಲ್ಲಿ ಮಾಡಿಸ್ಬೋದು ಅಂತ ಕೇಳ್ಬೋದು. ನೀವು ಎಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಅಲ್ಲಿ ವಿಚಾರಣೆ ಮಾಡ್ಬೋದು, ಇಲ್ಲ ಸೈಬರಲ್ಲಿ ವಿಚಾರಣೆ ಮಾಡ್ಬೋದು, ಇಲ್ಲ ಬ್ಯಾಂಗ್ಳೂರು ಒನ್ನಲ್ಲಿ ವಿಚಾರಣೆ ಮಾಡ್ಬೋದು. ನಿಮಗೆ ಎಲ್ಲ ಕಡೆನೂ ಅದು ಅಪ್ಲಿಕೇಶನ್ನು ನಿಮಗೆ ಇರುತ್ತೆ. ಹೋಗಿ ನೀವು ವಿಚಾರಿಸಿ, ನೀವು ಅಪ್ಲಿಕೇಶನ್ನ ಮಾಡಿಕೊಂಡು ಅಂದರೆ ಇಯರ್ಲಿ ಒನ್ಸ್ ನೀವು ಅಪ್ಡೇಟನ್ನು ಮಾಡಲೇಬೇಕಾಗುತ್ತೆ. ಇದು ಒಂದು ಹೊಸ ರೂಲ್ಸ್ ಅಂತಲೇ ಹೇಳ್ಬೋದು. ಸರ್ಕಾರದಿಂದ ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು ಅಂತ ಕೂಡ ಆದೇಶ ಬಂದಿದೆ. ಯಾರೆಲ್ಲ ನೀವಿನ್ನೂ ಮಾಡಿಸಿಲ್ಲ, ಹೋಗಿ ಬೇಗನೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಅಂದರೆ, ಹೆಣ್ಣು ಮಕ್ಕಳು ಯಾರೆಲ್ಲ ಈಗ ವರ್ಕಿಗೆ ಹೋಗ್ದಿರ ಇರ್ಬೋದು, ಕೆಲವರು ವರ್ಕು ಮಾಡ್ತಾ ಇದ್ರೂ ಕೂಡ ತೊಂದರೆ ಇರುತ್ತೆ ಎಲ್ರಿಗೂ. ಇವಾಗ ವರ್ಕಿಗೆ ಹೋಗ್ತಿದ್ದಾರೆ ಅಂದ ತಕ್ಷಣ ಅವರು ಏನು ಅಂದರೆ ಸೌಕರ್ಯವಾಗಿರಲ್ಲ. ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳು ಯಾರೆಲ್ಲ ಅಂದರೆ GST ಪೇಯರ್ ಯಾರಿಲ್ಲ, ಟ್ಯಾಕ್ಸ್ ಪೇಯರ್ ಯಾರಿರಲ್ಲ, ಅವ್ರಿಗೆ ಇದು ಅಮೌಂಟು ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರ್ಯಾರೆಲ್ಲ ಇದ್ದೀರಾ, ಇದನ್ನೆಲ್ಲ ಅನುಕೂಲ ಯಾರು ಪಡ್ಕೊತಿದ್ದೀರಾ, ಅದು ಕಡ್ಡಾಯವಾಗಿ ನೀವು ಹೋಗಿ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಬನ್ನಿ. ನೆಕ್ಸ್ಟ್ ಅಂದರೆ ಅನ್ನಭಾಗ್ಯ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ. ಅವರಿಗೂ ಕೂಡ ಅಮೌಂಟು ಅಂದರೆ 1500 ರೂಪಾಯಿ ಏನು ನಿಮಗೆ ಮಂತ್ಲಿ ಪೇ ಮಾಡ್ತಿದ್ರಲ್ವ, ಅವರಿಗೆ ಕೂಡ ಅಮೌಂಟು ಬಿಡುಗಡೆ ಮಾಡಿದ್ದಾರೆ. ನೀವೆಲ್ಲ ಹೋಗಿ ಖಾತೆಗಳನ್ನ ಚೆಕ್ ಮಾಡ್ಕೋಬೋದು. ಆಲ್ರೆಡಿ ನಿಮಗೆ ಅಮೌಂಟನ್ನು ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟ್ ನೀವು ಏನು ಅಂದರೆ, ಇವಾಗ ಶಕ್ತಿ ಯೋಜನೆ ಬಗ್ಗೆನೂ ಕೂಡ ಕೆಲವರು ಹೇಳ್ತಿದ್ದಾರೆ, ಗಂಡಸರಿಗೆ ಜಾಗ ಇಲ್ಲ, ಈಗ ನೆಕ್ಸ್ಟ್ ಏನು ಮಾಡಬೇಕು, ಅದು ಕ್ಯಾನ್ಸಲ್ ಮಾಡ್ಬೋದಾ ಇಲ್ವಾ ಏನು ಅನ್ನೋದ್ರ ಬಗ್ಗೆನೂ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಅದಿರೋದ್ರಿಂದ ಹೆಣ್ಮಕ್ಳಿಗೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಕೂಡ ಆಗಿದೆ. ಕೆಲವರು ಬೇಡ ಅಂತ ಹೇಳ್ಬೋದು, ಅವರು ಕೂಡ ಕಮೆಂಟ್ ಹಾಕಿ ಯಾಕೆ ಬೇಡ ಅನ್ನೋದ್ರು ಕೂಡ ಸ್ಪಷ್ಟನೆಯನ್ನು ಕೊಡಿ. ಯಾಕೆ ಅಂದರೆ ಹೆಣ್ಮಕ್ಳಿಗೆ ಯಾರಿಗೆ ಯೂಸ್ ಆಗ್ತಿದೆ ಅವರು ಕೂಡ ಮೆಸೇಜ್ ಮಾಡಿ. ಇದು ಶಕ್ತಿ ಯೋಜನೆ ಕೆಲವ್ರಿಗೆ ಉಪಯೋಗ ಆಗ್ತಿದೆ ಅಂತ ಹೇಳ್ತಾರೆ, ಇನ್ನು ಕೆಲವ್ರಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗಂಡು ಮಕ್ಕಳಿಗೆ ಅವರಿಗಂತೂ ನಿಂತ್ಕೊಂಡು ಹೋಗೋಕ್ಕೂ ಪ್ಲೇಸ್ ಇಲ್ಲ, ಕುತ್ಕೊಂಡು ಹೋಗೋಕ್ಕಂತೂ ಕೇಳೋಕೆ ಹೋಗ್ಬೇಡಿ, ನಿಂತ್ಕೊಂಡು ಹೋಗೋದಕ್ಕೂ ಜಾಗ ಇಲ್ಲದಂತ ಆಗಿದೆ ಅಂತ ಕಂಪ್ಲೇಂಟ್ಸ್ ಕೂಡ ಹೇಳಿದ್ದಾರೆ. BJP ಅಧ್ಯಕ್ಷರು ಕೂಡ ಮಾತಾಡಿದ್ರು ಇದ್ರ ಬಗ್ಗೆ. ನಿಮ್ಮ ಅಭಿಪ್ರಾಯನೂ ಕೂಡ ನಮಗೆ ತುಂಬ ಮುಖ್ಯ. ಕಮೆಂಟ್ ಮೂಲಕ ತಿಳಿಸಿ ಅದ್ರ ಬಗ್ಗೆ ಏನು ಅಂತ ಹೇಳಿ. ನೆಕ್ಸ್ಟು ಚಿನ್ನ ಬೆಳ್ಳಿ ದರ ಇಳಿಕೆ ಆಗ್ತಿದೆ, ಆದರೆ ಚಿನ್ನದ ಬೆಲೆ ಕಡಿಮೆ ಆಗೋದಿಲ್ಲ. ಅದು ಯಾಕೆ ಅಂದರೆ, ಅಮೇರಿಕ ಮತ್ತು ಇರಾನಲ್ಲಿ ನಾನು ಆವಾಗಲೇ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಯುದ್ಧ ಸ್ಟಾರ್ಟ್ ಆಗೋದ್ರಿಂದ ಬೆಳ್ಳಿ ಬೆಲೆ ಮತ್ತೆ ಜಾಸ್ತಿ ಆಗ್ತಿದೆ. ಲಾಸ್ಟ್ ಮಂತು ಏನು ಬಜೆಟ್ ನಡೀತಲ್ವ ಈ ಮಂತಲ್ಲಿ, ಅದು ನಡೆದಾದ್ಮೇಲೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಈಗ ಜಾಸ್ತಿ ಆಗ್ತಿದೆ, ದಿನಕ್ಕೆ ಜಾಸ್ತಿ ಆಗ್ತಿದೆ. ಇವತ್ತು ಬಂದು ನಿಮಗೆ ಚಿನ್ನದ ಬೆಲೆ ಬಂದು 14,000 ಅಂದರೆ 800 ಚಿಲ್ಲರೆ ಇದೆ. ನೀವು ನೋಡ್ತಾನೆ ಇರ್ಬೋದು, ಎವ್ರಿ ಡೇ ಚೇಂಜಸ್ ಇರುತ್ತೆ. ಬೆಳ್ಳಿ ಬೆಲೆನೂ ಕೂಡ ಕಡಿಮೆ ಆಗ್ತಿದೆ. ನಿಮ್ಗೆ ಯಾರಿಗೆಲ್ಲ ಬೆಳ್ಳಿ ತೊಗೋಬೇಕು ಅಂತ ಅನಿಸುತ್ತೋ ಹೋಗಿ ಇವಾಗ ಪರ್ಚೇಸ್ ಮಾಡ್ಕೋಬೋದು. ಯಾರಿಗೆಲ್ಲ ಚಿನ್ನ ತೊಗೊತೀರಾ ಅದನ್ನು ಕೂಡ ನೀವು ವಿಚಾರಣೆ ಮಾಡಿ ಕಂಪೇರ್ ಮಾಡಿ ತೊಗೊಳ್ಳಿ. ಚಿನ್ನ ಒಳ್ಳೆಯದೇ ಇದ್ದರೆ ಏನು ಲಾಸ್ ಏನಾಗಲ್ಲ, ಬೆಳೀತಾ ಹೋಗುತ್ತದೆ ಚಿನ್ನ. ಇವತ್ತು ನಾವು ಅನ್ಕೋಬೋದು ಚಿನ್ನ
ಲಾಸ್ ಆಗಿಬಿಡ್ತು, ನಾವು ಲಾಸ್ಟ್ ಟೈಮ್ 13,000 ಸಮಥಿಂಗ್ ಇದ್ದಾಗ ನಾವು ತೊಗೋಬೇಕಾಗಿತ್ತು ಅನ್ನೋದು ಎಷ್ಟೋ ಜನ ಹೇಳ್ತಾರೆ. ಬಟ್ ಆದರೆ ಇವಾಗ ಇನ್ನೂ ದಿನೇ ದಿನೇ ಜಾಸ್ತಿ ಆಗುತ್ತೆ, ಗೊತ್ತಿಲ್ಲ ನೆಕ್ಸ್ಟ್ ಬಜೆಟ್ ಮುಗಿದ ಮೇಲೆ ಎಷ್ಟಾಗುತ್ತೋ ಇಲ್ಲ ಕಡಿಮೆ ಆಗುತ್ತೋ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಐಡಿಯಾ ಇಲ್ಲ. ಬಟ್ ಜಾಸ್ತಿ ಆಗ್ತಿದೆ. ಸೊ ಯಾರಿಗೆಲ್ಲ ತೊಗೋಬೇಕು ಅಂತ ಅನಿಸುತ್ತೋ ಅವ್ರು ಹೋಗಿ ತೊಗೋಬೋದು. ನೆಕ್ಸ್ಟ್ ನಿಮಗೆ RBI ಬ್ಯಾಂಕ್ ಕಡೆಯಿಂದನೂ ನಾನು ನಿಮಗೆ ಹೇಳಿದ್ದೀನಿ, ಯಾರಿಗೆಲ್ಲ ಸೈಬರ್ ಅಂತಂದರೆ ಏನಕ್ಕೆ ನಿಮಗೆ OTP ಶೇರ್ ಮಾಡಿ ಅದರಿಂದ ಏನು ನೀವು ಇದನ್ನು ಅಂದರೆ ಅಮೌಂಟ್ನ ಕಳ್ಕೊಂಡು ನೀವು ಏನು ನೋವು ಅನುಭವಿಸ್ತಿದ್ದೀರಲ್ವ ಅವ್ರಿಗೆ ಮಾತ್ರ 25,000 ಗೌರ್ಮೆಂಟ್ ಕಡೆಯಿಂದ ಕೊಡ್ತಿದ್ದಾರೆ RBI ಬ್ಯಾಂಕ್ ಕಡೆಯಿಂದ. ಸೊ ನಿಮ್ಗೇನಾದರೂ ಆ ಥರ ಪ್ರಾಬ್ಲಮ್ ಆಗಿದ್ದರೆ ನೀವು ಈಗಲೇ ಹೋಗಿ ಅಪ್ಲಿಕೇಶನ್ ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡು ನೀವು ಅಮೌಂಟ್ನ ತೊಗೋಬೋದು ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.